ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಖಾರವಾಗಿಯೇ ರಿಯಾಕ್ಟ್ ಮಾಡಿದ್ದಾರೆ ಯತ್ನಾಳು. ಯಾಕೆಂದರೆ ಬಿಜೆಪಿ ಹೈಕಮಾಂಡ್ಗೆ ಯತ್ನಾಳೇ ಪತ್ರ ಬರೆದಿದ್ದು ಅನ್ನುವಂಥ ಚರ್ಚೆ ಆಗ್ತಾ ಇದೆ ಅಲ್ವಾ. ಹಾಗಾಗಿನೇ ಈಗ ಯತ್ನಾಳ್ ತಮ್ಮದೇ ಧಾಟಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಜೇಂದ್ರಗೆ. ನಾನು ಯಾಕೆ ಪತ್ರ ಬರೀಲಿ ಅಂತ ಹೇಳಿ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ವಿಜೇಂದ್ರನ್ನ ಡ್ಯಾಮೇಜ್ ಮಾಡೋಕೆ ಹೇಳಿರ್ತಾನಷ್ಟೇ ಮಾಧ್ಯಮಗಳ ಮುಂದೆ. ಮತ್ತಷ್ಟು ನನ್ನ ಕುಗ್ಸುವಂಥ ಪ್ರಯತ್ನ ಅವನದ್ದು. BSY ಕುಟುಂಬಕ್ಕೆ ಏನೂ ಅನ್ನಲ್ಲ ಅನ್ನುವವನು ನಾನಲ್ಲ ಅಂತಾನೆ ಇರ್ತೀನಿ ನಾನು. ತಲೆ ಕೆಳಗೆ ಹಾಕಿ BJPಗೆ ಹೋಗುವ ಅವಶ್ಯಕತೆ ಇಲ್ಲ. ಈಗ ಚುನಾವಣೆ ನಡೆದ್ರೆ BJPಗೆ 160 ಸ್ಥಾನ ಎಂಬ ಒಂದು ವಿಚಾರ ಏನು ಸರ್ವೇದು ಚರ್ಚೆ ಆಗ್ತಾ ಇದೆ ಅಲ್ವಾ, ಅದಕ್ಕೂ ಕೂಡ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾನು ನಾಳೆ ಒಂದು ಏಜೆನ್ಸಿ ಕೊಟ್ಟು ಸರ್ವೆ ಮಾಡಿಸ್ತೇನೆ. ಯತ್ನಾಳ್ ಇಲ್ಲದೆ 30 ಸ್ಥಾನ ಬರುತ್ತೆ ಅಂತ ಮಾಡಿಸ್ಬೋದು. ಅಧ್ಯಕ್ಷ ಸ್ಥಾನ ತೆಗೆಯುವ ಭೀತಿಗೆ ಬೋಗಸ್ ಸರ್ವೆ ಮಾಡಿಸಿದ್ದಾರೆ. ಅವರಪ್ಪ ಇದ್ದಾಗಲೇ 104, 110 ಸ್ಥಾನ ಬಂತು. ಇನ್ನು ಇವನನ್ನು ನೋಡಿ ಯಾರು ಮತ ಕೊಡ್ತಾರೆ? ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ವ್ಯಂಗ್ಯ ಮಾಡಿದ್ದಾರೆ. ನಾಯಕ್ ಬರಿಲ್ರಿ ಪತ್ರ ಸುಮ್ಮನೆ ಯಾರೇ ನೋಡ್ರಿ ವಿಜೇಂದ್ರ ಹೇಳಿರ್ತಾನೆ ಕೆಲವೊಂದು ಚಾನಲ್ದವ್ರಿಗೆ ಹಿಂಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕಂತೇಳಿ ನಾಯಕ್ ಪತ್ರ ಬರಲಿ. ನಾಯನು ನ ದೈನಂ ನ ಪಲಾಯನಂ, ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ, ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ, ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಂತ ಹಿಂಗೇನೆ ಅನ್ನೋ ಮಗ ಅಲ್ಲ, ಎಂದೂ ಅಂದಿಲ್ಲ, ಇನ್ನು ಮುಂದೂ ಅನ್ನೋದಿಲ್ಲ. ಅಷ್ಟು ತೆಳಿಗೆ ಹಾಕಿ ನಾವು BJPಗೆ ಹೋಗೋ ಅವಶ್ಯಕತೆ ಇಲ್ಲ. ಇದೆಲ್ಲ ವಿಜೇಂದ್ರನೇ ಮಾಡ್ತಂತ ಕೆಟ್ಟ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಗೆ. ಮೊನ್ನೆ ಒಂದು ಸರ್ವೆ ಮಾಡಿಸ್ಯಾನ. ಈಗೇನಾದ್ರು ಚುನಾವಣೆ ಆದ್ರೆ 160 ಬರ್ತಾವೆ. ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ, 1 ಕೋಟಿ ರೂಪಾಯಿ ಒಂದು ಯಾವ್ದಾರಿಗೆ ಏಜೆನ್ಸಿ ಕೊಟ್ಟು. ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ BJP 30 ಬರ್ತೀನಿ. ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ. ಅದೇನೈತೆ ಅದೇನು ದೊಡ್ಡದಲ್ಲ. ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ. ಜನ ಕುರ್ಸೆ ಕಂಪ್ಲೀಟ್ ವಿಫಲ ಆಗೈತಿ. ಕೆಲವು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಸಂಘಟನೆ ಎಲ್ಲ ಸುಡುಗಾಟ ಇಲ್ಲತ್ತೇಳಿ. ಅದಕ್ಕೆ ಮ್ಯಾಗಿನವ್ರು ಎಲ್ಲರೂ ಅಧ್ಯಕ್ಷ ತೆಗೆದಾನ ಅಂತೇಳಿ ಇದೊಂದು ಬೋಗಸ್ ಸರ್ವೆ. ಈಗ ಏನಾರು ಚುನಾವಣೆ ಆದ್ರೆ 160 ಬರ್ತವೆ. ಅವ್ರು ಅಪ್ಪಿದ್ದಾಗನೇ 104, 110 ಬಂದವು. ಇವು ನೋಡಿ ಯಾರು ಓಟ್ ಹಾಕೋರು ಕರ್ನಾಟಕದಾಗ ಡುಪ್ಲಿಕೇಟ್ ಸಹಿ ಮಾಡೋದು ಅಂತ ಬರಲಿ. ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಡಿ. ಉಸ್ತುವಾರಿಗೆ ಏನು ಗುರುತಿಲ್ಲನ್ರಿ? ಹಾಂ, ಉಸ್ತುವಾರಿಗೆಲ್ಲ ಗುರ್ತೈತಿ. ಯತ್ನಾಳದ ಏನು ಪ್ರಭಾವ ಐತಿ ಕರ್ನಾಟಕದಾಗ. ಅದೇ ಉಸ್ತುವಾರಿ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು, ವಿಜೇಂದ್ರ ಕೊಟ್ಟಿದ್ದಿಲ್ಲ. ಅದಕ್ಕೆ ಉಸ್ತುವಾರಿಯವರು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ BJP ಕೊಡಲಿ. ಇಲ್ಲಾಂದ್ರೆ BJP ಭಾಳ ಹೀನಾಯವಾಗಿ ಸೋಲ್ತದೆ. ತಿಳ್ಕೊಂಡಾರ ಅವ್ರು ಯಾವುದೋ ಒಂದು ಬೋಗಸ್ ಸರ್ವೆ ಅದು. ನಾನು ನಾಳೆ 1 ಕೋಟಿ ರೂಪಾಯಿ ಕೊಟ್ಟೆ ಅಂದರೆ ಯತ್ನಾಳ್ ಇಲ್ಲದೆ BJP 30 ಬರ್ತದೆ. ನಾನು ಮಾಡಿಸ್ಬೋದು, ನನಗೇನು ಅವಶ್ಯಕತೆ ಇಲ್ಲ. ಜನರ ನಾಡಿ ಮಿಡಿತ ನೋಡಬೇಕು. ಪಕ್ಷ ಎಲ್ಲೇ ಒಂದಿಟ್ಟು 1000 ಮಂದಿನ ಕೂರಿಸೋಗಿದೆ. ಯಾವ ಜನ ಕೂರ್ಸೋಕ್ಕೆ ಎಲ್ಲಿನೂ ಮೈಸೂರಿನಾಗೂ ಕೂಡಿಸಿಲ್ಲ, ಬೀದರ್ನಾಗೂ ಕೂಡಿಸಿಲ್ಲ, ಕಲಬುರ್ಗಿಯಾಗೂ ಇಲ್ಲ, ಬಿಜಾಪುರ್ನಾಗ 300 ಮಂದಿ ಇದ್ದಿಲ್ಲ ಭಾಷಣ ಮಾಡೋದು. ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ. ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳಿಸ್ಲಾಕತ್ತಾರೆ ಅಷ್ಟೇ.